ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಈ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿದ್ರೋ, ಅಂದರೆ ಅಂಗವಿಕಲರಾಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ಈ ಈ ಒಂದು ಪಿಂಚಣಿ ಎಲ್ಲ ಪಡಿತಿದ್ರಲ್ಲ ಅವರಿಗೆಲ್ಲ ಇವಾಗ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಕಳೆದ 2 ತಿಂಗಳಿಂದ ಯಾರೆಲ್ಲ ಈ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ರೋ ಅವರಿಗೆ ಇವಾಗ ಒಂದು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಈ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ತಿಳಿಯುತ್ತೆ. ಹಾಗೆ ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಳೆದ 2 ತಿಂಗಳಿಂದ ಅಂದರೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಒಂದು ಪಿಂಚಣಿ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಇವಾಗ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ. ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಅಂಗವಿಕಲರು ಯಾರಿದ್ದಾರೋ ಅವರಿಗೆ ಮಾತ್ರ ಈ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದರು. ಹಾಗೆ ಬೇರೆ ಯಾರೆಲ್ಲ ಒಂದು ಪಿಂಚಣಿ ಪಡೆದಿದ್ರು ಅಂದರೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಇಂದಿರಾ ಗಾಂಧಿ ವೇತನ ಆಗಿರ್ಬೋದು, ಹಾಗೆ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಈ ಈ ಒಂದು ಪಿಂಚಣಿ ಪಡಿತಿದ್ದವರಿಗೆ ಹಣ ಬಿಡುಗಡೆ ಆಗಿರಲಿಲ್ಲ. ಅದಕ್ಕೆ ಸರ್ಕಾರ ಒಂದಷ್ಟು ಕಾರಣಗಳನ್ನು ಸಹ ಕೊಟ್ಟಿದೆ. ಗ್ಯಾರಂಟಿ ಯೋಜನೆಗಳ ಎಫೆಕ್ಟಿಂದ ಈ ಒಂದು ಹಣ ಬಿಡುಗಡೆ ಆಗೋದು ಲೇಟ್ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಸಹ ಇವಾಗ ಆಗ್ತಾ ಇದೆ. ಅದಕ್ಕೆ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಲವೊಂದು ಕಾರಣಗಳಿಂದ ಅಂದರೆ DBT ಹಣ ನಾವು ಹಾಕಬೇಕಾದ್ರೆ ಪುಷ್ ಮಾಡಬೇಕಾದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಾವು ಹಣ ಬಿಡುಗಡೆ ಮಾಡೋದಕ್ಕಾಗಿಲ್ಲ. ಆದರೆ ಈ ಡಿಸೆಂಬರ್ ಹಾಗೂ ಜನವರಿ ತಿಂಗಳ 2 ತಿಂಗಳ ಹಣವನ್ನು ನಾವು ಈ 15ನೇ ತಾರೀಕಿನ ಒಳಗಡೆ ನಾವು ಎಲ್ಲರ ಒಂದು ಖಾತೆಗಳಿಗೆ ಇವಾಗ ಜಮಾ ಮಾಡ್ತೇವೆ ಅಂತಲೂ ಸಹ ಇವಾಗ ತಿಳಿಸಿದ್ದಾರೆ. ಹಾಗೆ ನೀವು ಈ ಹಣ ಬಂದಿದೆಯೋ ಇಲ್ವೋ ಅಂತ ನೀವು DBT ಆ್ಯಪ್ ಮೂಲಕ ನೀವೇ ಚೆಕ್ ಮಾಡ್ಕೋಬೋದಾಗಿದೆ. ನಿಮ್ಮ ಮೊಬೈಲ್ನಲ್ಲಿ DBT ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವೇ ಅಲ್ಲಿ ಹೋಗಿ ಈ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ, ಯಾವಾಗ ಆಗುತ್ತೆ ಅನ್ನೋ ಟ್ರಾನ್ಸಾಕ್ಷನ್ ಎಲ್ಲ ನೀವು DBT ಆ್ಯಪ್ ಮೂಲಕ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಹಾಗೆ ಕೆಲವರಂತೂ ಏನಂತ ಅಂದ್ಕೊಂಡಿದ್ದಾರೆ ಅಂದರೆ, ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗದಿರೋ ಕಾರಣಕ್ಕೆ ನಮ್ಮದೇನಾದರೂ ಕ್ಯಾನ್ಸಲ್ ಆಗಿದೆಯೇನೋ, ಇನ್ಮೇಲಿಂದ ಹಣ ಬರೋದೇ ಇಲ್ವೇನೋ ಅನ್ನೋ ಥರ ಎಲ್ಲ ಅಂದ್ಕೊಂಡಿದ್ದಾರೆ. ಆದರೆ ಇದು ನಿಮ್ಮ ತೊಂದರೆ ಅಲ್ಲ, ಸರ್ಕಾರದ ತೊಂದರೆ ಆಗಿದೆ. ಹಾಗೆ ಗ್ಯಾರಂಟಿ ಯೋಜನೆಗಳು ಎಫೆಕ್ಟ್ ಆದರೂ ಸಹ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಮಾಡೋದನ್ನು ಅವರು ಸ್ಟಾಪ್ ಮಾಡಲ್ಲ. ಯಾಕೆಂದರೆ ಇದು ತುಂಬಾ ಹಲವು ವರ್ಷಗಳಿಂದ ಇದು ಪಿಂಚಣಿ ಹಣನ ಸರ್ಕಾರ ಬಿಡುಗಡೆ ಮಾಡ್ತಾಯಿದೆ. ಒಮ್ಮೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದ್ರು ಸಹ ಈ ರೀತಿಯ ಪಿಂಚಣಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸೋದಿಲ್ಲ. ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರದಿಂದಲೂ ಸಹ ಹಣ ಬಿಡುಗಡೆ ಆಗುತ್ತೆ ಹಾಗೂ ರಾಜ್ಯ ಸರ್ಕಾರದಿಂದಲೂ ಸಹ ಹಣ ಬಿಡುಗಡೆಯಾಗಿ ಈ ರೀತಿಯ ಒಂದು ಪ್ರೋಸೆಸ್ ನಡೆದು ಎಲ್ಲರ ಖಾತೆಗಳಿಗೆ ಹಣ ಬರುತ್ತೆ ಇದು. ಸೊ ಹಾಗಾಗಿ ಇದನ್ನು ರಾಜ್ಯ ಸರ್ಕಾರ ಒಂದೇ ತೀರ್ಮಾನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೆ ಇದು ವಯಸ್ಸಾದವ್ರಿಗೆ ಮತ್ತು ಅಂಗವಿಕಲರಿಗೆ ಕೊಡೋದ್ರಿಂದ ಇದು ಅವರ ಒಂದು ಅನುಕೂಲಕ್ಕಾಗಿ ಮಾಡಿರೋವಂಥದ್ದು, ಅಂದರೆ ಅಸಹಾಯಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಯೋಜನೆಗಳನ್ನು ತಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ಇವರು ಸರ್ಕಾರ ಸ್ಟಾಪ್ ಮಾಡೋದಿಲ್ಲ. ಸೊ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರೆಲ್ಲ ಇನ್ನೊಂದು ವಾರ ನೀವು ಕಾದರೆ ನಿಮಗೆ ಖಂಡಿತವಾಗೂ ಹಣ ಜಮಾ ಆಗುತ್ತೆ. ಹಾಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಇದೆ. ಕೆಲವರೆಲ್ಲ ಏನನ್ನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂದರೆ, ಈ ಒಂದು ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ನಮಗೆ ಪಿಂಚಣಿ ಹಣ ಬರೋದು. ಸೊ ನಾವು ಸಬ್ಮಿಟ್ ಮಾಡಿಲ್ಲ, ಅದಕ್ಕಾಗಿ ನಮಗೆ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂತ ಎಷ್ಟು ಜನ ಇವಾಗ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ಕ್ಲಾರಿಟಿನ ಕೊಡೋದಾದರೆ, ಯಾರು ಸರ್ಕಾರದಿಂದ ಪಿಂಚಣಿ ಹಣ ಪಡಿತಾ ಇದ್ದಾರೋ, ಸರ್ಕಾರಿ ನೌಕರರು ಆಗಿ ಅವರು ನಿವೃತ್ತಿ ಹೊಂದಿ ಅವರೆಲ್ಲ ಇವಾಗ ಪಿಂಚಣಿ ಹಣ ಪಡ್ಕೊತಿರ್ತಾರಲ್ಲ ಅವರು ಮಾತ್ರ ಒಂದು ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗಿದೆ. ಆದರೆ ಯಾರು ಈ ರೀತಿಯ ಒಂದು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ವೇತನ ಪಡ್ಕೊತಿದ್ದೀರಲ್ಲ ಅವರೆಲ್ಲ ಯಾರು ಕೂಡ ಈ ಒಂದು ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಾರು ಟೆನ್ಷನ್ ಮಾಡಿಕೊಂಡು ನಾವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅದಕ್ಕಾಗಿ ನಮಗೆ ಹಣ ಬಂದಿಲ್ಲ ಅಂತ ಆತಂಕ ಪಡ್ಕೊಳ್ಬೇಡಿ. ಸೊ ನಿಮಗೆ ಏನು ಅಂದರೆ, ಇವಾಗ ಸರ್ಕಾರದವರು ಕೆಲವೊಂದಷ್ಟು ರೂಲ್ಸನ್ನು ಮಾಡ್ತಾರೆ, ಅದನ್ನು ಕ್ಲಾರಿಫೈ ಮಾಡೋದಿಲ್ಲ. ಈ ಒಂದು ಲೈಫ್ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಯಾರಿಗೆ ಅಂತ ಕರೆಕ್ಟಾಗಿ ಹೇಳದೇ ಇರೋ ಕಾರಣ ಎಲ್ಲರೂ ಸಹ ಇವಾಗ ಗೊಂದಲಕ್ಕೀಡಾಗಿದ್ದಾರೆ. ಆದರೆ ಇದನ್ನು ನಾವು ಕೆಲವರು ವಿಚಾರಿಸಿ ನೋಡಿದಾಗ, ಅಧಿಕಾರಿಗಳಿಗೆ ವಿಚಾರಿಸಿ ನೋಡಿದಾಗ ನಮಗೆ ಸಿಕ್ಕಂಥ ಮಾಹಿತಿ ಏನಂದರೆ, ನಿವೃತ್ತ ಸರ್ಕಾರಿ ಅಧಿಕಾರಿಗಳು ಮಾತ್ರ ಈ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು ಅನ್ನೋ ಒಂದು
ಕನ್ಫರ್ಮೇಷನ್ ಸಿಕ್ಕಿದೆ. ಹಾಗಾಗಿ ಯಾರೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಖಂಡಿತವಾಗೂ ಇನ್ನೊಂದು ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಹಣ ಬಿಡುಗಡೆ ಆದಾಗ ಮತ್ತೆ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಅಪ್ಡೇಟ್ಗಳು ಬಂದಾಗ ನೀವು ನೋಟಿಫಿಕೇಷನ್ ಪಡ್ಕೊಂಡು ಎಲ್ಲ ಒಂದು ಅಪ್ಡೇಟ್ಗಳನ್ನು ನೀವು ಪಡ್ಕೊತೀರಾ. ಈ ಮಾಹಿತಿ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.